ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಳುನಾಡಿನ ಸ್ಪೆಷಲ್ ಉಪ್ಪಟ್ ಪಚ್ಚಿಲ್ ಮತ್ತು ಕಡಲೆ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ. ಉಪ್ಪಟ್ ಪಚ್ಚಿಲ್ ಅಂದರೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಡುವುದು. ಅನಂತರ ಬೇಕಾದಾಗ ಇದನ್ನು ಉಪ್ಪು ನೀರಿನಲ್ಲಿ ತೆಗೆದು ಅನಂತರ ಈ ರೀತಿ ಸುಕ್ಕ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಜಾಸ್ತಿ 1 ವರ್ಷಕ್ಕಿಂತ ಜಾಸ್ತಿ ಉಪ್ಪು ನೀರಿನಲ್ಲಿ ಹಾಕಿಡುತ್ತಾರೆ. ಈಗ ಇದರಲ್ಲಿ ತುಂಬ ಉಪ್ಪಿನಂಶವಿದೆ. ಇದರ ಉಪ್ಪಿನ ಅಂಶ ಬಿಡಲಿಕ್ಕೆ ಇದಕ್ಕೆ ನೀರು ಹಾಕಿ ಇದನ್ನು ಅರ್ಧ ಗಂಟೆ ಇಡಬೇಕು. 10 ನಿಮಿಷಕ್ಕೊಮ್ಮೆ ಇದರ ನೀರನ್ನು ಚೇಂಜ್ ಮಾಡಬೇಕು. ಆಗ ಇದರಲ್ಲಿರುವ ಉಪ್ಪಿನ ಅಂಶ ಬಿಟ್ಕೊಡುತ್ತೆ. ಇದು ಮುಳುಗುವಷ್ಟು ನೀರು ಹಾಕಿ 10 ನಿಮಿಷಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು. ಇನ್ನೊಮ್ಮೆ ನೀರು ಹಾಕಿ ಇಡಬೇಕು. ಇದೇ ರೀತಿ 3 ಸಲ ನೀರು ಚೇಂಜ್ ಮಾಡಬೇಕು. ನಾನು ಉಪ್ಪಟ್ ಪಚ್ಚಿಲನ್ನು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಈಗ ಒಂದು ತವಕ್ಕೆ 15 ಬ್ಯಾಡಗಿ ಮೆಣಸು ಹಾಕಬೇಕು. ಅದಕ್ಕೆ ಅರ್ಧ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನೆಕ್ಸ್ಟ್ ಇದಕ್ಕೇನೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಬೇಕು. ಅದನ್ನು ಕೂಡ ಒಟ್ಟಿಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದನ್ನು ಪ್ಲೇಟಿಗೆ ಹಾಕಿಡಬೇಕು. ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಮೇಲಿಂದ ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡಬೇಕು. ನಂತರ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನೆಕ್ಸ್ಟ್ 1/4 ಟೀ ಸ್ಪೂನ್ ಮೆಂತೆಯನ್ನು ಆ್ಯಡ್ ಮಾಡಬೇಕು. ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ 5 ಬೆಳ್ಳುಳ್ಳಿ ಹೆಸಳು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಅರ್ಧ ಚಮಚ ಇಂಗ್ ಪೌಡರ್ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ನಂತರ ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ಬೇಕು. ನಂತರ 1 ರೌಂಡ್ ಹುಡಿಯಾದ ನಂತರ ಮಸಾಲೆ ಇದಕ್ಕೆ ಅರ್ಧ ಆನಿಯನನ್ನು ಆ್ಯಡ್ ಮಾಡಿ ಪುನಃ ಗ್ರೈಂಡ್ ಮಾಡಬೇಕು. ಈ ರೀತಿ ತರಿತರಿಯಾಗಿರಬೇಕು ಮಸಾಲೆ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಈ ರೀತಿ ಇರಬೇಕು ಮಸಾಲೆ ಗ್ರೈಂಡ್ ಆದ ನಂತರ. ಈಗ ಗ್ರೈಂಡ್ ಮಾಡಿದ ಮಸಾಲೆಗೆ ತುರಿದ 2 ಕಪ್ ತೆಂಗಿನಕಾಯಿಯನ್ನು ಕೂಡ ಇದಕ್ಕೆ ಹಾಕಬೇಕು. ಅದಕ್ಕೆ ಅರ್ಧ ಚಮಚ ಅರಿಶಿನ ಕೂಡ ಹಾಕಿ 1 ಪಲ್ಸ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಪ್ಲೇಟಿಗೆ ಹಾಕಬೇಕು. ಮಿಕ್ಸಿ ಜಾರ್ ಸಣ್ಣ ಆಗಿದ್ರಿಂದ ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಮ್ಮೆ ಉಳಿದ ತೆಂಗಿನ ತುರಿಯನ್ನು ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ನೋಡಿ, ಈ ಥರ ಗ್ರೈಂಡ್ ಆಗಬೇಕು ಮಸಾಲೆ ತರಿತರಿಯಾಗಿ. ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ತೆಂಗಿನೆಣ್ಣೆ 2 ಚಮಚ, ಅರ್ಧ ಚಮಚ ಸಾಸಿವೆ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1 ಡ್ರೈ ಚಿಲ್ಲಿ ಇಷ್ಟನ್ನು ಹಾಕಿ ರೋಸ್ಟ್ ಮಾಡಬೇಕು. ಅರ್ಧ ಈರುಳ್ಳಿ, ಅದು ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ಕಟ್ ಮಾಡಿಟ್ಟಂತಹ ಉಪ್ಪಟ್ ಪಚ್ಚಿಲನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಬೇಯಿಸಿದ ಕಪ್ಪು ಕಡಲೆಯ ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಮುಚ್ಚಳ ಮುಚ್ಚಿಟ್ಟು 5 ನಿಮಿಷ ಬೇಯಿಸಬೇಕು. ಈಗ ಇದು ಬೆಂದಿದೆ. ಇದಕ್ಕೆ ಬೇಯಿಸಿದ 1 ಕಪ್ಪು
ಕಡಲೆಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಕೂಡ ಆ್ಯಡ್ ಮಾಡಬೇಕು. ಸ್ವಲ್ಪ ಡ್ರೈ ಇದೆ, ಹಾಗೆ ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು, ಬೇಕಾದರೆ ಮಾತ್ರ, ಇದು ಆಪ್ಷನಲ್. ಈಗ ನೋಡಿ, ರುಚಿಯಾದಂತಹ ಉಪ್ಪಟ್ಟು ಪಚ್ಚಿಲ್ ಮತ್ತು ಕಡಲೆ ಸುಕ್ಕ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.